ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖಾ ತಂಡ ಇವತ್ತು ತನಿಖೆಯನ್ನು ನಡೆಸ್ತಾ ಇದೆ, ತನಿಖೆಯನ್ನು ಮುಂದುವರಿಸಿದೆ. ಈ ಸಂದರ್ಭದಲ್ಲಿ ಶಾಕ್ ಆಗುವಂತಹ ಅಚ್ಚರಿ ಮಾಹಿತಿ ಎನ್ಐಎ ತನಿಖಾ ತಂಡಕ್ಕೆ ಲಭ್ಯವಾಗಿದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥದ್ದು. ಅಬ್ದುಲ್ ಮತೀನ್ ತಾಹಾ ಈತನ ಬಗ್ಗೆ ಎನ್ಐಎ ತನಿಖಾ ತಂಡಕ್ಕೆ ತನಿಖೆಯನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಮಹತ್ವದ ಮಾಹಿತಿ ಲಭ್ಯವಾಗಿದೆ. 2020ರಿಂದ ತಾಹಾ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಅಂದುಕೊಂಡಿದ್ದಂತಹ ತನಿಖಾ ಸಂಸ್ಥೆಗಳು, ಆದರೆ ತನಿಖೆ ನಡೆಸುವ ಸಂದರ್ಭದಲ್ಲಿ ಆತ ವಿದೇಶದಲ್ಲಿ ತಲೆಮರೆಸಿಕೊಂಡಿಲ್ಲ, ನೆರೆ ರಾಜ್ಯದಲ್ಲಿ ಆತ ತಲೆಮರೆಸಿಕೊಂಡಿದ್ದಾನೆ ಎನ್ನುವ ಅಚ್ಚರಿ ಮಾಹಿತಿ ಈಗ ತನಿಖಾ ತಂಡಕ್ಕೆ ಲಭ್ಯವಾಗಿದೆ. ನೆರೆ ರಾಜ್ಯ ತಮಿಳುನಾಡಿನ ಚೆನ್ನೈನಲ್ಲಿ ತಾಹಾ ಪತ್ತೆ ಆಗಿರುವ ಬಗ್ಗೆ ಶಾಕಿಂಗ್ ವಿಚಾರ ತನಿಖಾ ತಂಡಕ್ಕೆ ಗೊತ್ತಾಗಿದೆ. ಆ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು. ಬೆಂಗಳೂರು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಆ ಸಂದರ್ಭದಲ್ಲಿ ತನಿಖಾ ತಂಡಕ್ಕೆ ಶಾಕಿಂಗ್ ಆಗುವಂಥ ವಿಚಾರ ಲಭ್ಯವಾಗಿದೆ. ಅಬ್ದುಲ್ ಮತೀನ್ ತಾಹಾ 2020ರಿಂದ ಈತ ತಲೆಮರೆಸಿಕೊಂಡಿದ್ದ ಅನ್ನುವ ಮಾಹಿತಿ ತನಿಖಾ ತಂಡಗಳಿಗಿತ್ತು. ನ್ಯಾಷನಲ್ ಏಜೆನ್ಸಿಗಳು ಹಾಗೆ ಅಂದ್ಕೊಂಡಿತ್ತು, ಆದರೆ ಆತ ವಿದೇಶದಲ್ಲಿ ಅಲ್ಲ, ಬದಲಾಗಿ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ಆತ ತಲೆಮರೆಸಿಕೊಂಡಿದ್ದಾನೆ ಅನ್ನುವ ಮಾಹಿತಿ ಈಗ ಅವರಿಗೆ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈ ತಾಹಾ ಯಾರು, ಈತನ ಹಿನ್ನೆಲೆ ಏನು, ಮಾಹಿತಿ ಕೊಡ್ಬೋದಾ? ಖಂಡಿತ ನಾಗೇಂದ್ರ. ಏನು 2020ರಲ್ಲಿ ಸದ್ಗುಂಟೆಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಮಿಳುನಾಡಿನ ಕ್ಯೂ ಬ್ರಾಂಚ್ ಪೊಲೀಸರು ಒಂದು ದಾಳಿಯನ್ನು ಮಾಡ್ತಾರೆ. ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 17 ಜನ ಆರೋಪಿಗಳು ದೇಶದ ವಿವಿಧೆಡೆ ಒಂದು ಉಗ್ರ ಕೃತ್ಯಗಳನ್ನು ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇರೋದ್ರ ಬಗ್ಗೆ ಒಂದು ಮಾಹಿತಿ ಆಧರಿಸಿ ದಾಳಿಯನ್ನು ಮಾಡ್ತಾರೆ. ಇದರಲ್ಲಿ 12 ಜನ ಆರೋಪಿಗಳನ್ನು ಬಂಧನ ಮಾಡ್ತಾರೆ. ಅವ್ರ ಮೇಲೆ ಚಾರ್ಜ್ ಶೀಟ್ ಸಹ ಎನ್ಐಎ ಅಧಿಕಾರಿಗಳು ನಂತರ ದಿನಗಳಲ್ಲಿ ಮಾಡ್ತಾರೆ. ಆದರೆ ಇದರಲ್ಲಿ 5 ಜನ ಪರಾರಿಯಾಗಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅಬ್ದುಲ್ ಮತೀನ್ ತಾಹಾ ಏನು ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದವನು, ಜೊತೆಗೆ ಮುಸಾವಿರ್ ಹುಸೇನ್ ಶಾಜಿಬ್ ಅಂತೇಳಿ ಮತ್ತೊಬ್ಬ ಆರೋಪಿ ಸೇರಿ ಒಟ್ಟು 5 ಜನ ಎಸ್ಕೇಪ್ ಆಗಿರ್ತಾರೆ. ಅದರಲ್ಲಿ ಅಬ್ದುಲ್ ಮತೀನ್ ತಾಹಾ 2020 ನಂತರ ಕಾಣೆಯಾಗಿರ್ತಾನೆ. ಎನ್ಐಎ ಈತನ ಮೇಲೆ 3 ಲಕ್ಷ ರಿವಾರ್ಡನ್ನು ಘೋಷಣೆ ಮಾಡಿ ಈತನನ್ನು ಹುಡುಕಿ ಕೊಟ್ಟವರಿಗೆ, ಈತನ ಬಗ್ಗೆ ಸುಳಿವು ಕೊಟ್ಟವರಿಗೆ 3 ಲಕ್ಷ ನೀಡ್ತೀವಿ ಅಂತೇಳಿ ಎನ್ಐಎ ಘೋಷಣೆ ಮಾಡಿರುತ್ತೆ. ಅದಾದ ಬಳಿಕ 2021ರ ಶಿವಮೊಗ್ಗ ಟ್ರಯಲ್ ಬಾಸ್ನಲ್ಲಿ ಈತನೇ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿಸಿದ್ದೇನೆ, ಈತನೇ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡಿದ್ದಾನೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಆದರೆ ಈತ ನಂತರ ಏನು 2022ರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಮಂಗಳೂರಿನಲ್ಲಿ, ಅದರಲ್ಲೂ ಸಹ ಈತ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡಿದ್ದಾನೆ ಅಂತೇಳಿ ವಿಷಯ ಗೊತ್ತಾಗುತ್ತೆ. ಆದರೆ ಈತ ವಿದೇಶದಲ್ಲಿದ್ದಾನೆ, ದುಬೈನಲ್ಲಿ ಈತನ ಲೊಕೇಶನ್ ಇದೆ ಅನ್ನೋ ಮಾಹಿತಿಗಳಿರ್ತವೆ. ಆದರೆ ಏನು ಮೊನ್ನೆ ನಡೆದಂತಹ 1ನೇ ತಾರೀಕು ನಡೆದಂತಹ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ನಲ್ಲಿ ಈತ ದೇಶದಲ್ಲೇ ಇದ್ದಾನೆ ಅನ್ನೋ ಒಂದು ಸ್ಫೋಟಕ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಈ ಒಂದು ಅಬ್ದುಲ್ ಮತೀನ್ ತಾಹಾನನ್ನು ಹುಡುಕೊಂಡು, ಅಥವಾ ಈ ಒಂದು ಬಾಂಬರ್ ಯಾರು ಇಲ್ಲಿ ಬಾಂಬ್ ಇಟ್ಟರು ಅನ್ನೋದ್ರ ಬಗ್ಗೆ ಹುಡ್ಕೊಂಡು ಹೋದಾಗ ಇವರು ತಮಿಳ್ನಾಡಿನಲ್ಲಿ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್ ಶಾಜಿಬ್ ಏನಿದ್ದಾರೆ, ಇಬ್ಬರು ಸಹ ಒಂದು ಶಾಪಿಂಗ್ ಮಾಲಲ್ಲಿ ಆ ಟೋಪಿಯನ್ನು ಖರೀದಿ ಮಾಡಿರ್ತಾರೆ. ನಂತರ ಅಲ್ಲಿಂದ ಖರೀದಿ ಮಾಡಿದ ಬಳಿಕ ಬೆಂಗಳೂರಿಗೆ ಬಂದು ಇಲ್ಲಿ ಬಾಂಬನ್ನು ಪ್ಲ್ಯಾನ್ ಮಾಡಿ ಹೋಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ 4 ವರ್ಷದಿಂದ ವಿದೇಶದಲ್ಲಿದ್ದಾನೆ ಅಂದ್ಕೊಂಡಿದ್ದಂಥ ಅಬ್ದುಲ್ ಮತೀನ್ ತಾಹಾ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಹಿಂದೆನೂ ಸಹ ಇದ್ದಾನೆ ಅಂತೇಳಿ ಈಗ ಗೊತ್ತಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.